ಕಾಯುವಂತೆ ಮಾಡಿದೆನು. ಇನ್ನು ಆ ಎಲ್ಲಯ್ಯನ ಮನೆಯಲ್ಲಿರುವ ಚಂದ್ರಾಸೆಯನ್ನು ಎಲ್ಲಯ್ಯನ ಮನೆಯನ್ನು ಬಿಡಿಸಿ ಸೌರಾಷ್ಟ್ರ ನಗರದಲ್ಲಿ ದಾಸಿ ಕೆಲಸಕ್ಕೆ ವಿಕ್ರಯಿಸುವಂತೆ ಮಾಡಿ ಆ ನಗರದ ರಾಮಶಾಸ್ತ್ರಿ ಮನೆಯಲ್ಲಿ ದಾಸಿಯಾಗುವಂತೆ ಮಾಡುವೆನು. ನೋಡುವೆನು ನಾ ಸತ್ಯವನ್ನು ರೋಗತನದಲ್ಲಿ ಮಾಡುವೆನು. ಇದುವರೆಗೂ ನನ್ನ ಪ್ರಾಣಕಾಂತನ ಸೃಷ್ಟಿಸಲಿಲ್ಲವಲ್ಲ, ನಾನೇನು ಮಾಡಿ ಇನ್ನು ಎಷ್ಟು ದಿವಸಗಳು ಇಲ್ಲಿಯೇ ಇದ್ದರು ನನ್ನ ಪ್ರಾಣಕಾಂತನ ಸುಳಿವೆ ನನಗೆ ಸಿಗುವುದಿಲ್ಲ. ಆದ್ದರಿಂದ ಈ ದನಿಗಳನ್ನು ಕರೆಯಿಸಿ ನಾನು ನನ್ನ ಕಂದನು ಬೇರೆ ಪಟ್ಟಣವನ್ನು ಸೇರಲೇಬೇಕು. ನನ್ನ ಪ್ರಾಣಕಾಂತನನ್ನು ನಾನು ನೋಡಲೇಬೇಕು. ಕುಮಾರ, ಕಂದ, ಕುಮಾರ, ಕಂದ, ಕುಮಾರ, ಏನು ಮಾಡುತ್ತಿದ್ದೆ? ಕುಮಾರ, ಕಂದ, ನಾನೊಂದು ಉಪಾಯವನ್ನು ಹೇಳುವನು ಕೇಳಿದೆ. ಕುಮಾರ, ವಿಧಿವಶದಿ ನಾವು ಅಮ್ಮ ಕುಮಾರ
ಆಗಿರುವೆ. ನಿನ್ನ ಚಿಂತೆಯು ನನ್ನೊಡನೆ ತಿಳಿಸಬಾರದೆ ಅಮ್ಮ. ಕಂದ, ವಿಧಿವಶದಿ ನಾವುಗಳು ನಿಮ್ಮ ತಂದೆಯನ್ನು ಕಾಡಿನಲ್ಲಿ ಆಗಲಿ ಇಂದಿಗೆ 5 ವರ್ಷಗಳು ಕಳೆದು ಇದುವರೆಗೂ ನಿಮ್ಮ ತಂದೆಯವರ ಸುಳಿವೇ ಇಲ್ಲವಲ್ಲ ಕಂದ. ಅಮ್ಮ, ನಮ್ಮ ಜನಕರಲ್ಲಿ ಅವರು ನಮ್ಮಿಂದ ದೂರ ಆಗಲು ಕಾರಣವೇನಮ್ಮ? ಕುಮಾರ, ವಿಧಿವಶದಿ ನಾವುಗಳು ಜನಕನನ್ನು ಕಾಡಿನಲ್ಲಿ ಹಗಲಬೇಕಾಯಿತು. ಕುಮಾರ, ಇನ್ನು ಎಷ್ಟು ದಿನಗಳು ಇಲ್ಲಿಯೇ ಇದ್ದರು ನಿಮ್ಮ ತಂದೆಯವರು ನೋಡುವ ಬಗೆಯೇ ನಮಗೆ ತಿಳಿಯದು. ಆದ್ದರಿಂದ ನಾವೊಂದು ಉಪಾಯವನ್ನು ಮಾಡಿ ಜನಕನನ್ನು ಕರೆಯಿಸಿ ನಾವು ಬೇರೆ ಪಟ್ಟಣವನ್ನು ಸೇರಿ ನಿಮ್ಮ ತಂದೆಯವರನ್ನು ಹುಡುಕೊಳ್ಳಬೇಕು ಕಂದ. ಅಣ್ಣ, ಯಾಕಮ್ಮ ಅಳ್ತಾ ಇದೆಯಾ? ನಿನ್ಗೆ ಏನ್ ಕಮ್ಮಿ ಆಗೈತಮ್ಮ? ನಿನ್ಗೆ ತಿನ್ನಕ್ ಕಮ್ಮಿ ಆಗೈತ, ಉಣ್ಣಕ್ ಕಮ್ಮಿ ಆಗೈತಿ, ಯಾಕಮ್ಮ ಅಳ್ತಾ ಇದೆಯಾ? ಅಣ್ಣ, ನೀವು ನಮ್ಮನ್ನು ನಿಮ್ಮ ಹೆತ್ತ ಮಕ್ಕಳಂತೆ ಸಾಕಿ ಸಲಹಿರಿ. ಆದರೆ ನಾವು ಎಷ್ಟು ದಿನಗಳು ಇಲ್ಲಿಯೇ ಇದ್ದರು ನನ್ನ ಪ್ರಾಣ ಕಾಂತನ ಸುಳಿವೇ ಸಿಗುವುದಿಲ್ಲ. ಹೇಗಾದರೂ ಮಾಡಿ ನನ್ನ ಕಾಂತನನ್ನು ನಾನು ಸೇರಲೇಬೇಕು. ಆದ್ದರಿಂದ ನೀವು ದೊಡ್ಡ ಮನಸ್ಸು ಮಾಡಿ ನನ್ನನ್ನು ನನ್ನ ಕಣ್ಣನನ್ನು ಬೇರೆ ಪಟ್ಟಣಕ್ಕೆ ಬಿಟ್ಟು ನಿಮ್ಮ ಋಣವನ್ನು ತೀರಿಸಿಕೊಳ್ಳುವ ಭಾಗ್ಯವೂ ನಮಗೆ ಕೊಡಬೇಕಾಗಿ ಬೇಡಿಕೊಳ್ಳಬೇಕು. ಅಲ್ಲಮ್ಮ, ನನ್ನ ಹೆಂಡತಿಯಿಂದ ನಿನ್ಗೇನ ಅಪರಾಧ ಆಗೈತ? ಬೇಡ ತಾಯಿ, ನನ್ನ ಒಡ ಹುಟ್ಟಿದ ಸಹೋದರಿ ಅಂತ ಕರೆದುಕೊಂಡು ಹೋದರು. ಬೇಡಮ್ಮ, ನಮ್ಮ ಮನೆ ಬಿಟ್ಟು ಹೋಗ್ಬೇಡ ತಾಯಿ. ಅಪ್ಪ, ನೀನಾದರೂ ನಿಮ್ಮ ಅಮ್ಮನ ಸಮಾಧಾನ ಹೇಳಪ್ಪ. ಹೌದು ತಾತಯ್ಯ, ನಾವು ನಮ್ಮ ಜನಕರನ್ನು ಹುಡುಕಲೇಬೇಕು. ನಮ್ಮನ್ನು ಸಂತೋಷದಿಂದ ಕಳಿಸಿಕೊಡಿ. ಯಾರು ಕಂಡವರ ಮಕ್ಕಳು ಯಾವತ್ತಿದ್ರು ಸಾಕ್ಬೇಡ್ರಿ, ಎಷ್ಟಿದ್ರು ನಮ್ಮ ಕರ್ಮಫಲ. ಅಮ್ಮ, ಮುಂದೆ ಯಾವ್ದಾದ್ರು ಪಟ್ಟಣಕ್ಕೆ ಹೋಗೋಣ, ನಡೀತಾಯಿ. ನಾರಿಯನ್ನು ಮಾರುವೇನೋ ಅಲ್ಲಿ ಮಳೆ ಬೆಳೆ ಇಲ್ಲದೆ ಈ ಅಮ್ಮನ ಸಾಕ್ ಮಗಳು, ಈ ಹುಡುಗ ಈ ಅಮ್ಮನ ಮಗ, ಇವ್ರು ಮಾಡೋರು ಬನ್ನಿ ಸಭೆ ಬನ್ನಿ. ಅಮ್ಮ, ಈ ನಗರದಲ್ಲಿ ನೀನ್ ಕುಂತ್ಕೊಳ್ಳೋಂಥವ್ರು ಯಾರು ಬರಲಿಲ್ಲ. ಮುಂದೆ ಯಾವ್ದಾದ್ರು ಪಟ್ಟಣಕ್ಕೆ ಹೋಗೋಣ ಪಾಠ. ಅಯ್ಯೋ ವಿಧಿ, ಇದೇನಿದು? ನಮ್ಮನ್ನು ಕೊಂಡುಕೊಳ್ಳಲು ಯಾರೂ ಬಾರಲೇ ಇಲ್ಲವಲ್ಲ. ಇನ್ನು ನಮ್ಮ ಹಣೆಯಲ್ಲಿ ಏನೇನು ಬರೆದಿರಬೇಕು. ನಡೆಯಿರಿ ಅಣ್ಣ, ನಾವು ಮುಂದಕ್ಕೆ ಹೋಗಿ ನೋಡೋಣ. ಯಾರೋ ನಮ್ಮ ನಗರಕ್ಕೆ ಹೊಸಬರಂತೆ ಕಾಣುವರಲ್ಲ, ಯಾರಪ್ಪ ನೀವು?
ನಗರಕ್ಕೆ ಹೊಸಬರಂದೇ ಕಾಣುವಿರಲ್ಲ. ಸ್ವಾಮಿ, ನಾವು ಈ ನನ್ನ ತಂಗಿ, ಈ ಹುಡುಗ ಯಮ್ಮನ ಮಗ, ಇವರು ಮಾರಲು ಬನ್ನಿ, ತಮ್ಗೇನಾದ್ರು ಬೇಕಾಗಿತ್ತ ಬದಿ? ಓ, ಏನಪ್ಪ ಇಷ್ಟು ದಪ್ಪ ಮೀಸೆ ಬಿಟ್ಕೊಂಡಿದೆಯಲ್ಲ, ಈ ಮಗನ್ ಮಾರಕ್ ಬಂದಿದೆಯಲ್ಲಪ್ಪ ನಿನಗೆ, ಏನಪ್ಪ ಅಂತ ಕಷ್ಟ ಬಂದಿದೆ ನಿನಗೆ? ತಾಯಿ, ಸ್ವಾಮಿ, ಇವರು ನಮ್ಮ ಮನೇಲಿ ಇರಲ್ಲ ಅಂತಾರೆ, ಅದಕ್ಕಾಗಿ ನಾವು ಮಾರಲು ಬಂದಿದ್ದೀರಿ ಸ್ವಾಮಿ. ಹೌದಪ್ಪ. ತಮ್ಗೇನಾದ್ರು ಬೇಕಾಗಿತ್ತಾ? ಈಕೆ ಕ್ರಯ ಎಷ್ಟಪ್ಪ? ಏನಿಲ್ಲ ಸ್ವಾಮಿ, 10 ವರ ಮಾತ್ರ ಕೊಟ್ಬಿಡಿ. ಇಲ್ಲಪ್ಪ, ನನ್ನಲ್ಲಿ ಅಷ್ಟೊಂದು ವರಗಳಿಲ್ಲ, ಕೇವಲ 5 ವರಗಳು ಮಾತ್ರ ಇರು. ಆಗಲ್ಲ ಅಮ್ಮ, ಮುಂದೆ ಯಾವ್ದಾದ್ರು ಬಟ್ಟೆಗೆ ಹೋಗೋಣ ಬಾತಾಯಿ. ಅಣ್ಣ, ಅವರು ಕೊಡುವ 5 ವರಗಳನ್ನೇ ತೆಗೆದುಕೊಂಡು ನನ್ನನ್ನು ನನ್ನ ತಂದನನ್ನು ಅವರಿಗೆ ನಿಗ್ರಹಿಸಬೇಕಾಗಿ ಬೇಡಿಕೊಳ್ಳಬೇಕು. ವ್ಯಾಪಾರನೇ ಕೊಲಿಗೆಟ್ಟಾಯ್ತು, ಕೊಡಪ್ಪ. ಮತ್ತೆ ನೀನು ಪರದ ಮನೆ ಜಾಸ್ತಿ ಬೇಡ ತಾಯಿ, ಬೇಡ. ಕಂದ, ಹಾಗೆಲ್ಲ ಬೇಡ ಕುಮಾರ. ತಡೆಯದ ಎಣ್ಣೆಯ ಮನವು, ತಡೆಯದ ಎಣ್ಣೆಯ ಮನವು, ಈ ನುಡಿಯ ಕೇಳುತ್ತಲೀ ನೋಡಿದರೀಗ ಎನ್ನ ಆಡದ ಮಾತೆ ನೀನು ಪರರ ಮನೆಯ ದಾಸಿಯಾಗುವುದು ತರವೇ ತರವೇ ಮತ್ತೆ ನೀನು ಪರರ ಮನೆ ದಾಸಿಯಾಗುವೆ, ಬೇಡ ತಾಯಿ, ಬೇಡ. ಕಂದ, ಹಾಗೆಲ್ಲ ಬೇಡ. ನಾನು ನನ್ನ ದೇಹವನ್ನು ದಂಡಿಸಿ ನಿನ್ನನ್ನು ಸಲಹುವೆನು. ಕುಮಾರ, ಹಾಗೆಲ್ಲ ಬೇಡ ಕಂದ. ನಾವು ನಿಮ್ಮ ತಂದೆಯನ್ನು ಸೇರಲೇಬೇಕು, ಆದ್ದರಿಂದ ನಾವು ಬೇರೆ ಪಟ್ಟಣವನ್ನು ಸೇರಿ ದಾಸಿ ಕೆಲಸವನ್ನು ಮಾಡಲೇಬೇಕು. ಕುಮಾರ, ಬಾ, ಸಂತೋಷದಿಂದ ನಾವು ಹೋಗೋಣವಂತೆ. ಏನು 5 ಸೀರೆ ಗಂಟಾಕ ವರಗಳಪ್ಪ, ವರ ಹಾರ ಇರೋದ್ರಲ್ಲಿ ಚೆನ್ನಾಗಿ ಗಂಟ ಹಾಕಿದ್ದೀನಿ. ಅಮ್ಮನವ್ರು ಸರಿಯಾಗಿ ಗಂಟಾಕ ಕೊಟ್ಬಿಟ್ಟಾರೆ. ಇಲ್ಲೋ ಅಮ್ಮನೆಲ್ಲ ಎತ್ಕೊಂಡ್ಬಿಟ್ಟಿದ್ದಂಗೆ ಅವ್ರಿಗೆ. ಹಾ, ಇದೆ ಇದೆ ಇದೆ. ಅಮ್ಮನ ಸಣ್ಣದಾಗೆಲ್ಲ ಇರ್ಬೋದು, ನಿಮ್ಮ ಹತ್ರ ಇದ್ದಂಗಿಲ್ಲ. ತಗೊಳಪ್ಪ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, ಜನಗಳ ಸಮ್ಮುಖದಲ್ಲಿ 5 ವರಗಳನ್ನು ಕೊಟ್ಟು ಈಗ ಅವರನ್ನು ಕೊಂಡುಕೊಂಡಿದ್ದೇನೆ. ದಯವಿಟ್ಟು ನಮ್ಮ ಮನೆಗೆ ಕಳಿಸಿಕೊಡಪ್ಪ. ನೋಡಮ್ಮ ದಾಸಿ, ಸ್ವಾಮಿ, ನಮ್ಮ ಮನೆಯಲ್ಲಿ ನಾವು ಹೇಳಿದ ಕೆಲಸವನ್ನೆಲ್ಲ ಶ್ರದ್ಧೆಯಿಂದ ಮಾಡಿಕೊಂಡಿರಬೇಕು. ಇದಕ್ಕೆ ನೀನು ಒಪ್ಪಿಕೊಳ್ಳುವೆಯಮ್ಮ? ಸ್ವಾಮಿ, ನನ್ನ ಪ್ರಾರ್ಥನೆಗೆ ಭಂಗ ಬಾರದಂತೆ ನೀವು ಯಾವ ಕೆಲಸವನ್ನು ಹೇಳಿದರು ಶಿರಸಾವಹಿಸಿ ನಾನು ಮಾಡುತ್ತೇನೆ. ನೋಡಮ್ಮ, ನಮ್ಮ ಮನೆಯಲ್ಲಿ ಕಸವನ್ನು ಗುಡಿಸಬೇಕು, ನೀರನ್ನು ಸೇದಬೇಕು, ಆಗಲಿ ಸ್ವಾಮಿ. ದೇವರ ಪೂಜೆಗೆ ಹೂಗಳನ್ನು ಸಿದ್ಧಪಡಿಸಬೇಕು. ಆಗಲಿ ಸ್ವಾಮಿ. ನಾವು ಹೇಳಿದ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಮಾಡಿಕೊಂಡಿರಬೇಕು. ಇದಕ್ಕೆ ನೀನು ಶ್ರದ್ಧೆಯಿಂದ ಒಪ್ಪಿಕೊಳ್ಳುವೆಯಮ್ಮ? ಖಂಡಿತವಾಗಿಯೂ ನಾನು ಒಪ್ಪಿಕೊಂಡು ನಿಮ್ಮ ಕೇಳಿದ ಕೆಲಸವನ್ನೆಲ್ಲ ಮಾಡಿ ಮುಗಿಸುತ್ತೇನೆ ಸ್ವಾಮಿ. ಸರಿ, ಬಾರಮ್ಮ, ನಮ್ಮ ಮನೆಗೆ ಹೋಗೋಣ. ಅಣ್ಣ, ನಿಮ್ಮ ಋಣವನ್ನು ತೀರಿಸಿಕೊಳ್ಳುವ ಭಾಗ್ಯವೂ ನಮಗಾಯಿತು. ನಿಮ್ಮ ಆಶೀರ್ವಾದವೂ ನನ್ನ ಕಂದನ ಮೇಲೆ. ಕಳಿಸಿಕೊಡಪ್ಪ, 5 ವರ ಕೊಟ್ಟಿರುತ್ತೇನೆ, ಕಳಿಸಿಕೊಡು. ಪುರವ ಬಿಡಿಸಿ ಕಾನನದಲ್ಲಿ ಕರಿಬತರವಿ ಮಾಡಿದೆ, ಅರವಿಯಲ್ಲಿ ಅಲಸಿಯಾದ ಕೇಡುಗೀಡು ಮಾಡಿದೆ, ಅರವಿಯಲ್ಲಿ ಅಲಸಿಯವನ ಕೇಡುಗೀಡು
ನನ್ನನ್ನು ಕಾಯುತ್ತಿರುವ ಕುರಿ ಮನ್ನೆಯನ್ನು ಮಾಯಪಡಿಸಿ ಇನ್ನು ಮುಂದೆ ತಿರುಪೆ ಎತ್ತುವಂತೆ ಮಾಡುವೆನು. ಪರವ ಬಿಡಿಸಿ ಕಾನನದಲ್ಲಿ ಚರಿಪತರದಿ ಮಾಡಿದೆ, ಅಡವಿಯಲ್ಲಿ ಅಲಸಿಯೋನ ಕೇಳಿಗೆ ಮಾಡಿದೆ. ಪರವ ಬಿಡಿಸಿ ಕಾನನದಲ್ಲಿ ಚರಿಪತರದಿ ಮಾಡಿದೆ, ಚರಿಪತರದಿ ಮಾಡಿದೆ. ಬಾ ಸರ್ಗೋಲ ಅವನಿಯೊಳ್ಳ ವಿವೇಕಿ ನಾನಾದೇನೋ, ಕುರುಬರ ಮನೆಯಲ್ಲಿ ಕುರಿ ಕಾಯ್ವೆನೋ. ಬಾ ಸರ್ಗೋಲ ಅವನಿಯೊಳ್ಳ ವಿವೇಕಿ ನಾನಾದೇನೋ, ಕುರುಬರ ಮನೆಯಲ್ಲಿ ಕುರಿ ಕಾಯ್ವೆನೋ. ಕುರಿಗಳ ಕಾಯುತ್ತ ಕಾಣಲಿ, ಕಳೆಯುವೆ ಜೀವನದ ಕಾಣಲಿ. ಕುರಿಗಳ ಕಾಯುತ್ತ ಕಾಣಲಿ, ಕಳೆಯುವೆ ಜೀವನವ ಕಾಣಲಿ. ಮಿತಿ ಮೀರಿ ನಿಂತು ವಿದೇಶನಿ ದೇವನ, ಮಿತಿ ಮೀರಿ ನಿಂದು ವಿದೇಶನಿ ದೇವನ, ಬಂದಿತು ಎನಗೀಗ ಭವಬಂಧನ. ಮಿತಿ ಮೀರಿ ನಿಂದು ವಿದೇಶನಿ ದೇವನ, ಬಂದಿತು ಎನಗೀಗ ಭವಬಂಧನ. ಮತಿಹೀನ ನಾನಾಗಿ ಸತಿಯೆಲ್ಲ ತೊರೆದು, ಮತಿಹೀನ ನಾನಾಗಿ ಸತಿಯೆಲ್ಲ ತೊರೆದು, ನಟ ಭ್ರಷ್ಟನಾದೇನು ಈ ಜನ್ಮದಿ. ನಟ ಭ್ರಷ್ಟನಾದೇನು ಈ ಜನ್ಮದಿ. ಅವನಿಯೊಳ ವಿವೇಕಿ ನಾನಾದೇನೋ, ಕುರುಬರ ಮನೆಯಲ್ಲಿ ಕುರಿ ಕಾಯ್ವೆನೋ. ವಿಧಿಯ ಲೀಲೆಯು ಬಹಳ ವಿಚಿತ್ರವಾಗಿರುವುದು. ಚಕ್ರಾಧಿಪತ್ಯದ ಶಾಸನ ದಂಡವನ್ನಿಡಿದು ದರ್ಪದಿಂದ ರಾಜ್ಯವನ್ನಾಳುತ್ತಿದ್ದ ಈ ನನ್ನ ಕೈಯಲ್ಲಿ ಇಂದು ಕುರಿ ಕಾಯುವ ದೊಣ್ಣೆಯನ್ನು ಇಡಿಸಿ ಕುರಿ ಕಾಯುವಂತೆ ಮಾಡಿರುವುದೇ ನಿದರ್ಶನವಾಗಿರುವುದು. ಓಹೋ, ಕುರಿಗಳೆಲ್ಲ ನೀರನ್ನು ಕುಡಿದು ಮರದ ನೆರಳಿನಲ್ಲಿ ಸೇರಿದವು. ಈಗ ನಾನು ಈ ಬಂಡೆಯ ಮೇಲೆ ಕುಳಿತು ಸ್ವಲ್ಪ ಆಯಾಸವನ್ನು ಪರಿಹರಿಸಿಕೊಳ್ಳುವೆನು. ಏನಿದು? ಇಂದು ನನಗೆ ನಿದ್ರೆಯಿಂದ ತೂಕಡಿಗೆ ಬರುತ್ತಿರುವುದಲ್ಲ. ಶ್ರೀ ಹರಿ ನಾರಾಯಣ. ಬರುವ ಎತ್ಕೊಡದ್ನಪ್ಪ, ಬರೀ ಕುರಿಗಳೇ ಎರಡು ಕಾಣಿಸ್ತವ, ಇನ್ನ ಕುರಿಗಳು ಕಾಣಿಸ್ತಾ ಇಲ್ಲ. ಯಾವ ಸಣ್ಣ ಮರಿಗಳು ಬೇರೆ ಕಾಣಿಸ್ತವೆ. ಬರುವ ದೊಡ್ಡ ಕುರಿಗಳೆಲ್ಲ ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾಗನಪ್ಪ, ಬರೀ ಸಣ್ಣ ಕುರಿಗಳವೆ. ಬರುವ ಏನಪ್ಪ ನನ್ನ ಕುರಿಗಳು ಬರೀ ದೊಡ್ಡ ಕುರಿಗಳೇ ಕಾಣಿಸ್ತಾ ಇಲ್ಲ, ಬರೀ ಸಣ್ಣ ಕುರಿಗಳೇ ಕಾಣಿಸ್ತವೆ. ಬರುವ ಹೇಳು ತಾತ. ಕುರಿಗಳು ತಾತ, ಕುರಿಗಳೆಲ್ಲ ನೀರನ್ನು ಕುಡಿದು
ಮರದ ನೆರಳಿನಲ್ಲಿ ತೆಗೆದವು ತಾತ. ಹ? ನಾನು ಪರಿಹರಿಸಿಕೊಳ್ಳಲು ಈ ಕಲ್ಲಿನ ಮೇಲೆ ಕುಳಿತನು ತಾತ. ದೊಡ್ಡ ಕುರಿಗಳೆಲ್ಲ ಇಲ್ವಲ್ಲ, ಬರೀ ಸಣ್ಣ ಕುರಿಗಳೇ ಕಾಣಿಸ್ತಾವ ನೋಡು. ಆ ಮರಿ ಕುರಿಗಳಿಲ್ಲ ನೋಡು, ಅವು ಓದ್ಬೇಕು. ಎಲ್ಲಿ ಓಡ್ಕೊಂಡು ಹೋದ್ರು ತಾತ? ಏನ್ ಮಾಡ್ದು ತಾತ, ಈ ಕಾಡಿನಲ್ಲಿ ಎಲ್ಲಿಯಾದರೂ ಅಲ್ಲಿದು ಕುರಿಗಳನ್ನು ಹೊಡೆದು ತರುವೆನು. ಸ್ವಲ್ಪ ತೆಗೆದುಕೋ ತಾತ, ಸ್ವಲ್ಪ ತೆಗೆದುಕೋ. ಅಪ್ಪ ಸಾಕು, ನಿನ್ ನಂಬಿಕೆ ನಾನು ಕುರಿ ಬೇಡ ತಾತ, ನಾನು ಹಾಗೆ ಮಾಡಬೇಡ ತಾತ. ಇಟ್ಟಾಗ್ತಾಳೇನೋ ನನಗೆ. ನಾನು ಇಲ್ಲ ಕುರಿ ತಾತ. ನಾನು ಪಿರಾಣ ಕಣೋ, ನಾನು ಪಿರಾಣ ಕಣೋ. ನಾನು ಬೀರಿ ಇಟ್ಟಾಗ್ತಾಳೇನೋ ನನಗೆ. ತಾತ, ಏನ್ ತಲೆ ಬೋಸ್ಕೊಂಡು ನಿಂತ್ಕೊಂಡಿದ್ಯಾ? ಕೂಗೋ ಸರ್ಗೋಲ ಕೂಗೋ. ಸರ್ಗೋಲ. ತಾತ, ಕುರಿಗಳು ಕಾಣುತ್ತಿಲ್ಲವ ತಾತ? ಕಾಣಿಸಿ ಎಲ್ಲಿಂದ ಹೊಡ್ಕೊಂಬತ್ತಿಯಪ್ಪ? ತಾತ, ಕಾಡಿನಲ್ಲಿ ಎಲ್ಲಿಯಾದರೂ ಹುಡುಕಿ ಕುರಿಗಳನ್ನು ಹೊಡೆದು ತರುವೆನು ತಾತ. ಹೊಡ್ಕೊಂಬತ್ತಿಯ ತಾತ, ಹೋಗ, ಮಕ ತೋರಿಸ್ಬೇಡ. ಬೆಳಗ್ಗೆ ಯಾರ ಮಕ ನೋಡಿದ್ನು? ಎಲ್ಲಿ ಹೊಡ್ಕಲ್ಲಪ್ಪ ಕುರಿಗಳ, ಎಲ್ಲಿ ಹೊಡ್ಕಲ್ಲಪ್ಪ. ಎಲ್ಲಿ ಹೊಡ್ಕಲ್ಲಪ್ಪ ಕುರಿಗಳ, ಎಲ್ಲಿ ಹೊಡ್ಕಲ್ಲಪ್ಪ. ಬರುವನಂತೆ ಬಂದ ನನ್ನ ಕುರಿ ಕಾಯ್ತಿನಿಂದ. ಬರುವನಂತೆ ಬಂದ ನನ್ನ ಕುರಿ ಕಾಯ್ತಿನಿಂದ. ಕುರಿ ಮಂದನ ಮಾಯಪಡಿಸಿ ಬೆಪ್ಪನಾಗಿ ನಿಂತ. ಎಲ್ಲಿ ಹೊಡ್ಕಲ್ಲಪ್ಪ ಕುರಿಗಳ, ಬೀರಪ್ಪ ನಾವಿದವ್ರೆ ತೋಟಪ್ಪ ನನ್ನ ಕುರಿಗಳನ್ನ ಕಾಪಾಡಿಕೊಳ್ಳ. ಬೀರಪ್ಪ ನಾವಿದವ್ರೆ ತೋಟಪ್ಪ ನನ್ನ ಕುರಿಗಳನ್ನ ತಿರುಗಿ ತಿರುಗಿ ಕಾಪಾಡಿ. ಎಲ್ಲಿ ಹೊಡ್ಕಲ್ಲಪ್ಪ ಅಯ್ಯಪ್ಪ, ಎಲ್ಲಿ ಹೊಡ್ಕಲ್ಲಪ್ಪ ಅಯ್ಯಪ್ಪ, ಎಲ್ಲಿ ಹೊಡ್ಕಲ್ಲಪ್ಪ. ಬಾ ಸುಗೋಲ. ಅಯ್ಯೋ ಪರಮಾತ್ಮ, ಇಲ್ಲಿ ನನ್ನ ಆಶ್ರಯ ಸಿಕ್ಕಿ ತಂದುಕೊಂಡರೆ ಅದಕ್ಕೂ ಸಹ ಸಂಚಕಾರವನ್ನು ತಂದು ಬಿಟ್ಟೆಯಾ? ಅಯ್ಯೋ, ಹೀಗೇನು ಮಾಡಲಿ? ನನ್ನ ಉದರ ಪೋಷಣೆಗೆ ಬೇರೆ ಯಾವ ದಾರಿಯನ್ನು ಹುಡುಕುವುದು? ವ್ಯಾಪಾರ ಮಾಡೋಣವೆಂದರೆ ಪ್ರಥಮದಲ್ಲಿ ಮೂಲ ಬಂಡವಾಳವಿಲ್ಲ. ಯಾರ ಮನೆಯಲ್ಲಾದರೂ ಕೆಲಸಕ್ಕಿರೋಣವೆಂದರೆ ಪರಸ್ಥಳದಲ್ಲಿ ನನ್ನನ್ನು ಯಾರು ನಂಬುತ್ತಿಲ್ಲವಲ್ಲ. ಹೀಗೇನು ಮಾಡಲಿ? ಅಯ್ಯೋ, ನಾನು ಯಾವ ಅಪರಾಧ ಮಾಡಿದೆನೆಂದು ನನಗೆ ಈ ಶಿಕ್ಷೆ ಆಗುತ್ತಿರುವುದು? ನಾನ್ಯಾವ ಅಪರಾಧ ಗೈದಿಹೇ ಶನಿ ದೇವ, ಪರಮಾತ್ಮ ದೇವ. ನಾನ್ಯಾವ ಅಪರಾಧ ಗೈದಿಹೇ ಶನಿ ದೇವ, ಗೋರಕ ನನಗೆ ಎಳೆ ತಂದೆ ದೇವ. ಗೋರಕ ನನಗೆ ಎಳೆ ತಂದೆ ದೇವ, ಎಳೆ ತಂದೆ ದೇವ. ನಾನ್ಯಾವ ಅಪರಾಧ ಗೈದಿಹೇ ಶನಿ ದೇವ, ದೇವ ದೇವ. ಬಿಡಿಸಿದೆ ರಾಜ
ಅಯ್ಯೋ ಪರಮಾತ್ಮ, ಈಗ ನನ್ನ ಉದರ ಪೋಷಣೆಗೆ ಯಾವ ದಾರಿಯನ್ನು ಹುಡುಕುವುದು? ಅದೋ ನೋಡು, ಅಲ್ಲಿ ಒಂದು ಮಣ್ಣಿನ ಮಡಿಕೆಯು ಇರುವುದು. ಇನ್ನು ಮುಂದೆ ಇದನ್ನೇ ಹಿಡಿದು ಭಿಕ್ಷಾಟನೆಯನ್ನು ಮಾಡುವೆನೋ. ಶ್ರೀಹರಿ ನಾರಾಯಣ. ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಬೇಡುವೆನು ನಿರ್ಮೋಹಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಅಮ್ಮ, ಅನ್ನ ಕೊಡಿ ತಾಯಿ, ಅನ್ನ ಕೊಡಿ ತಾಯಿ, ಅನ್ನ ಕೊಡಿ. ಮಣ್ಣಿನ ಮಡಿಕೆಯ ಹಿಡಿದು ನಾನು ಮಾಡದೆ ಎತ್ತುವೆ ತಿರುಪೆಯನು. ಅನ್ನ ಕೊಡಿ ತಾಯಿ. ಮಣ್ಣಿನ ಮಡಿಕೆಯ ಹಿಡಿದು ನಾನು ಮಾಡದೆ ಎತ್ತುವೆ ತಿರುಪೆಯನು. ಕೋಣಿಯೊಳು ಗತಿ ಕಾಣದೆ ಹತಭಾಗ್ಯನಾಗಿ ತಿರುಗುವೆನು. ಅನ್ನ ಕೊಡಿ ತಾಯಿ, ಅನ್ನ ಕೊಡಿ. ಕೋಣಿಯೊಳು ಗತಿ ಕಾಣದೆ ಹತಭಾಗ್ಯನಾಗಿ ತಿರುಗುವೆನು. ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಅಮ್ಮ, ಅನ್ನ ಕೊಡಿ ತಾಯಿ, ಅನ್ನ ಕೊಡಿ. ಅಮ್ಮ, ಅನ್ನ. ಕೆಲದಲ್ಲಿ ನನ್ನ ರಾಶಿಯ ಸೇರಿ ಪರಿಪರಿಯಿಂದಲೇ ಕಾಡಿಸುವೆ. ಕೆಲದಲ್ಲಿ ನನ್ನ ರಾಶಿಯ ಸೇರಿ ಪರಿಪರಿಯಿಂದಲೇ ಕಾಡಿಸುವೆ. ಪರಿಪರಿಯಿಂದಲೇ ಕಾಡಿಸುವೆ. ಪರಿಪರಿಯಿಂದಲೇ ಕಾಡಿಸುವೆ. ಆಹಾ, ಚಂದ್ರಾಸೆ ಮಗನನ್ನು ತಾಯಿಯಿಂದ ಅಗಲಿಸಿ ಇನ್ನು ಮುಂದೆ ಅಕ್ಷರ ಮನೆಯಲ್ಲಿ ಕತ್ತಳನ್ನು ಕಾಯುವಂತ ನೋಡು.
ನನ್ನ ಪ್ರಾಣಕಾಂತನ ಸುಳಿವೇ ಸಿಗುತ್ತಿಲ್ಲವಲ್ಲ. ನಾನು ಎಲ್ಲಿಯನ್ನು ಹೋಗಲಿ, ಏನಲ್ಲಿ ಹುಡುಕಲಿ? ಬಾ ಕಂದ, ಬಾ. ಕುಮಾರ, ಈ ದಿನ ನನಗೆ ಬಹಳ ಅಯ್ಯೋ ಕುಮಾರ, ಹಸಿದ ತಕ್ಷಣವೂ ಅನ್ನವೂ ನಮಗೆ ಸಿಗುವುದಿಲ್ಲ ಕಂದ. ಏಕೆಂದರೆ ನಾವು ಪರನ ಮನೆಯಲ್ಲಿ ಜೀತವಕ್ಕಾಗಿರುವುದು. ಅವರು ಕೊಟ್ಟಾಗ ತಾನೇ ನಾವು ತಿನ್ನಬೇಕು. ಸ್ವಲ್ಪ ಸಹಿಸಿಕೊ. ದನಗಳು ಪೂಜೆ ಮುಗಿಸಿ ಊಟದ ನಂತರ ಅವರು ನಿನಗೆ ಊಟವನ್ನು ಕೊಡುವರು ಕಂದ. ಅಮ್ಮ, ಕುಮಾರ, ಸ್ವಲ್ಪ ಸಹಿಸಿಕೊ ಕಂದ. ದನಗಳು ಊಟದ ನಂತರ ನಿನಗೆ ಅನ್ನವನ್ನು ಕೊಡುವರು. ಕುಮಾರ, ಅಳಬೇಡ ಕಂದ, ಅಳಬೇಡ ಕುಮಾರ. ಸ್ವಲ್ಪ ಸಹಿಸಿ. ಈಗ ನಿನಗೆ ನಾನು ಊಟವನ್ನು ಸಹಿಸಿಕೊಳ್ಳುವೆನು. ಆಗಲಿ ಕಂದ, ಆಗಲಿ. ಇಲ್ಲಿ ನಾರನ್ನೆಳೆದು ನೀನು ಆಟವನ್ನು ಆಡುತ್ತೀರ. ಈಗಲೇ ಹೋಗಿ ದನಿಗಳ ಮನೆಯಲ್ಲಿ ಕೆಲಸವನ್ನು ಮುಗಿಸಿ ಅವರಿಗೆ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿ. ಏನಮ್ಮ ದಾಸಿ, ದೇವರ ಪೂಜೆಗೆ ಹೂವನ್ನು ಕಟ್ಟಿರುವೆಯಾ? ಸ್ನಾನಕ್ಕೆ ನೀರು ಸಿದ್ಧವಾಗಿರುವುದೇ? ಅಯ್ಯ, ನನ್ನ ಕಂದನು ಹಸುವಿನಿಂದ ಅಳುತ್ತಿದ್ದನು. ಆದ್ದರಿಂದ ಅವನನ್ನು ಸ್ವಲ್ಪ ಸಮಾಧಾನ ಪಡಿಸಲು ಸ್ವಲ್ಪ ವೇಳೆಯಾಯಿತು. ಇದು ಈಗ ನಿಮ್ಮ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದನು. ಮನೆಯ ಕೆಲಸವ ಮಾಡಲೇ
ಏನಮ್ಮ ದಾಸಿ, ಯಾವಾಗಲೂ ನಿನ್ನ ಮಗನನ್ನೇ ಬುದ್ಧಿಸುತ್ತಾ ಕುಳಿತರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಬಗೆ ಸಾಧ್ಯವಿಲ್ಲ. ನಿನ್ನ ಹೆತ್ತ ಮಗನು ಎಲ್ಲಿಯಾದರೂ ಕಳಿಸಿ. ಅಯ್ಯೋ ಸ್ವಾಮಿ, ಹಾಗೆನ್ನಬೇಡಿ. ಈ ಹಸಳೆ ಕಂದನನ್ನು ನಾನು ಎಲ್ಲಿಯೂ ಬಿಡಲಿ. ದಯವಿಟ್ಟು ಹಾಗೆನ್ನಬೇಡಿ. ಇನ್ನು ಮೇಲೆ ಈ ರೀತಿ ಆಗದಂತೆ ನಾನು ನೋಡಿಕೊಂಡು ನನ್ನ ಕಂದನನ್ನು ನೋಡಿಕೊಂಡು ನಾನು ಎಲ್ಲ ಕೆಲಸವನ್ನು ಮಾಡುವೆನು. ದಾಸಿ, ನಮ್ಮ ತಂದೆಯವರು ದಾಸಿ ಕೆಲಸಕ್ಕೆಂದು ಕೊಂಡುಕೊಂಡಿದ್ದು ನಿನ್ನೊಬ್ಬಳನ್ನೇ ಮಾತ್ರ. ನಿನ್ನ ಮಗನನ್ನು ಕೊಂಡುಕೊಳ್ಳಲಿಲ್ಲ. ಆದ್ದರಿಂದ ಇವನನ್ನು ಎಲ್ಲಿಯಾದರೂ ಕಳಿಸಿಬಿಡು. ನಮ್ಮ ಮನೆಯಲ್ಲಿ ನೀನೇ ಸುಖವಾಗಿರು. ಬೇಡಿ ಸ್ವಾಮಿ, ಬೇಡಿ. ನೀವು ಕೊಡುವ ಅನ್ನದಲ್ಲೇ ನಾವಿಬ್ಬರು ತಿಂದು ಜೀವಿಸುತ್ತೇವೆ. ನಿಮ್ಮ ಮನೆಯ ಕೆಲಸವನ್ನೆಲ್ಲ ಮಾಡಿ ಮುಗಿಸುವೆನು ನಾನು. ಏ ಹುಡುಗ, ಹೋಗಾಚೆ. ದಾಸಿಯನ್ನು ಕಾಡಿಸುತ್ತ ಬೀಡಿಸುತ್ತ ಮನೆಯ ಕೆಲಸವನ್ನು ಕೆಲಸಬೇಡ, ಹೊರಟು ಹೋಗು. ಅಯ್ಯ ವಿಪ್ರಕುಮಾರ, ನಾನು ನನ್ನ ತಾಯಿಯನ್ನು ಕಾಡಿಸುವೆನು, ಪೀಡಿಸುವೆನು. ಅದನ್ನು ಕೇಳಲು ನಿನಗೇನು ಅಧಿಕಾರ? ಇದನ್ನು ಕೇಳಲು ಅಧಿಕಾರ ನನಗಿಲ್ಲವೇ? ನೀನು ಖಂಡಿತ ನಮ್ಮ ಮನೆಯನ್ನು ಕೊಡು. ಹಾಗೆಲ್ಲ ಮಾತನಾಡಬಾರದು ಕಂದ. ಸ್ವಾಮಿ, ಏನಮ್ಮ ಗಲಾಟೆ? ನನ್ನ ಕುಮಾರನಿಲ್ಲಿದ್ದರೆ ಅನ್ನವು ನಷ್ಟವಾಗುವುದೆಂದು ನನ್ನ ಕಂದನನ್ನು ಎಲ್ಲಿಯಾದರೂ ಬಿಟ್ಟು ಮಾಗಿ ಹೇಳುತ್ತಿರುವರು. ಆ ಕಂದನನ್ನು ನಾನು ಎಲ್ಲಿ ಕಳಿಸಲಿ? ನೀವಾದರೂ ಸ್ವಲ್ಪ ಹೇಳಬಾರದೆ? ಅಯ್ಯೋ, ಈ ಪುಟ್ಟ ಬಾಲಕನನ್ನು ಎಲ್ಲಿ ಕಳಿಸಲಿ? ಕುಮಾರ ದಂಡಪಾಲ, ಅಪ್ಪಾಜಿ, ಏತಕ್ಕೆ ಈ ಹುಡುಗನನ್ನು ನಮ್ಮ ಮನೆಯಿಂದ ಹಾಗೆ ಕಳಿಸುವೆ? ನೋಡಿ ಅಪ್ಪಾಜಿ, ಈ ಹುಡುಗನು ಯಾವಾಗಲೂ ಸೋಮಾರಿ ಅಂತ ಹೇಳುತ್ತಾ ದಾಸಿಯನ್ನು ಎಡೆಬಿಡದೆ ಕಾಡಿಸುತ್ತಾ ಮನೆಯ ಕೆಲಸವನ್ನೇ ಕೆಡಿಸುವುದಿಲ್ಲ. ಆದ್ದರಿಂದ ಇವನನ್ನು ನಮ್ಮ ಮನೆ ದಾಟಿಗೆ ಕಳಿಸಿಬಿಡಿ. ಯಾರ ಮನೆಯಲ್ಲಿ ಬದುಕಿಕೊಳ್ಳಲಿ. ಕುಮಾರ ದಂಡಪಾಲ, ಅಪ್ಪಾಜಿ, ಈ ಪುಟ್ಟ ಹುಡುಗನಿಂದ ನಮಗೇನು ನಷ್ಟ? ದಿನಕ್ಕೆ ಒಂದು ಪಾವು ಅಕ್ಕಿ ತಾನೆ, ಇರಲಿ ಬಿಡು ನಮ್ಮ ಮನೆಯಲ್ಲೇ. ಅಪ್ಪಾಜಿ, ಏನೆಂದರೆ ದಿನಕ್ಕೆ ಒಂದು ಪಾವಿನಂತೆ ಲೆಕ್ಕ ಹಾಕಿ ನೋಡಿದರೆ ವರ್ಷಕ್ಕೆ 91 ಕಾಲ ಸೇರಾಯ್ತು. ಇದುವರೆಗೂ ಎಷ್ಟಕ್ಕಿಯೂ ನಷ್ಟವಾಗಿರಬಹುದು. ಇನ್ನು ನಷ್ಟವೇ ಹೊರತು ಆಧಿಕ್ಯವೇನಿಲ್ಲ. ಹಾಗಾದರೆ ಈ ಹುಡುಗನ ನೀವು ಇಟ್ಕೊಳ್ಳಿ, ನಾನೇ ದೇಶಾಂತರ. ಕೋಪಿಸಬೇಡ, ಬಾರಪ್ಪ. ಅಮ್ಮ ದಾಸಿ, ಸ್ವಾಮಿ, ಎತ್ತ ಮಗನನ್ನು ದೇಶಾಂತರ ಕಳುಹಿಸಲೇ, ನನ್ನ ಮಗನನ್ನು ನನ್ನ ಮನೆಯಿಂದ ಬಿಟ್ಟು ಆಚೆ ಕಳುಹಿಸಲೇ, ಈ ಮಗುವನ್ನು ತಾಯಿಯಿಂದ ಅಗಲಿಸಲೇ, ಏನು ಮಾಡಲಿ? ಒಳ್ಳೆ ಉಭಯ ಸಂಕಟಕ್ಕೆ ಸಿಕ್ಕಿದನಲ್ಲ. ನೋಡಮ್ಮ ದಾಸಿ, ನನ್ನ ಮಗನು ಹಠವನ್ನೇ ಸಾಧಿಸುತ್ತಿರುವನು. ಆದ್ದರಿಂದ ನಿನ್ನ ಮಗನನ್ನು ಯಾರ ಮನೆಯಲ್ಲಾದರೂ ಬಿಟ್ಟು ಬಿಡು. ನಿನ್ನ ಮಗನನ್ನು ಮುದ್ದಾಡುವುದಕ್ಕೆ ದಿನಕ್ಕೆ 3 ಗಳಿಗೆ ಕಾಲಾವಕಾಶವನ್ನು ಕೊಡುತ್ತೇನೆ. ಕುಮಾರ, ಈಗಿನ ಸಂಕಲ್ಪವನ್ನು ಮೀರಿಸಲಾಗದು. ಕುಮಾರ, ವಿಧಿಯ ಸಂಕಲ್ಪವನ್ನು ಮೀರಿಸಲಾಗದು. ವಿಧಿಯ ಆಜ್ಞೆಯಂತೆ ನಡೆಯುವುದು ಜಗದಿ. ಅಮ್ಮ, ನಾನು ನನ್ನ ದೇಹವನ್ನು ದಂಡಿಸಿ ಧನವನ್ನು ಸಂಪಾದಿಸಿ ನಿನ್ನನ್ನು ಸಲಹುವೆನು. ನಡೆ ತಾಯಿ. ಕುಮಾರ, ಏನಿ ವಿಧಿಲೀಲೆ ಶೋಕದ ಕಾರಿರುಳೆ. ಏನಿ ವಿಧಿಲೀಲೆ
ಮಾಡಮ್ಮ ಗಂಡ ಬಾಲ ಅಡಿಯಮ್ಮ. ಯಾರೋ ಬಟ್ಟೆ ಕೊಡ್ಬೇಕಾಗಿತ್ತಲ್ಲ, ಎಲ್ಲಿ ಕಾಣಿಸ್ತಾನಿಲ್ಲ ಅವರು. ಸರಿ, ಆಮೇಲೆ ಕೊಡವ. ಕುಂಟ್ಕತ್ತೆ ಬಲ್ ನನ್ನ ಮಗನೆಲ್ಲ ಹೋಗ್ಬಿಟ್ಟೈತೆ. ತುಂಬಾ ಬಿಸಿಲೈತೆ. ಹೌದಾ, ಈ ಸಂತೋಷಕ್ಕೆ ಕಸ ಮಾಡಕ್ ಆಗಲ್ಲ. ಒಂದು ಹಾಡು ಆಡ್ಬಿಡವ. ಅಗ್ಸ ಅಂದ್ರೆ ಏನು ಅಂತ ನೋಡಿ. ಬಿಸಿಲಲ್ಲಿ ಈ ಬಟ್ಟೆಗಳು ಒಗೆದು ಸೊಂಟನೇ ಬಿದ್ದೋಗಿದೆ. ಈ ಹಗ್ಸ ಈ ಊರಿನ ಶಾಸ್ತ್ರಿನ ಮಾಡಿ ಊರಿನ ಮೇಲ್ಗೆ ಎಲ್ಲ ತೊಳೆದ್ರು ನಮ್ಮ ಜನ ನಮಗ್ ಕಿಂಚೊತ್ತು ಗೌರವ ಕೊಡಲ್ಲ. ಮರ್ಯಾದೆನೇ ಇಲ್ಲ. ಹಗ್ಸ ಅಂದ್ರೆ ತುಂಬಾ ತಾಷಾರ, ಬೆಲೆನೇ ಇಲ್ಲ. ಇಷ್ಟು ಇವ್ರು ಮೈಲಿಗೆಲ್ಲ ತೊಳೆದು ಶುದ್ಧ ಮಾಡಿ ಹಗ್ಸ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬೇಕು. ಮದುವೆ ಮಾಡ್ಕೊಳಕ್ ಬೇಕು, ಹೊಸ್ಕೆ ಹಾಕಕ್ ಬೇಕು, ಸತ್ರು ಬೇಕು, ಹುಡುಗರು ಬೇಕು. ಆದ್ರೂ ಅವನು ಗೌರವನೇ ಇಲ್ಲ. ಏನಾದ್ರೂ ಮಳೆ ಗಿಳೆ ಬಂದು ಬಟ್ಟೆ ನೆಂದು ಬಟ್ಟೆ ಕೊಡೋದು ಒಂದಿನ 2 ದಿನ ತಡ ಆದ್ರೆ ಅಬ್ಬಬ್ಬಬ್ಬ ಜನ ಮಾತಾಡ್ತಾರೆ. ಈ ಕಿವಿಯಲ್ಲಿ ಕೇಳಕ್ಕಾಗಲ್ಲ. ಲೇ ಅಕ್ಕ, ಲೇ ಮಡಿವಾಳಿ, ಲೇ ಪಾಠ, ಇಷ್ಟೇ ಅಂದ್ಬಿಟ್ರೆ ಸಾಕಾಗಿ. ಆ ಕಿವಿಯಲ್ಲಿ ನಾನು ಹೇಳಕ್ಕಾಗಲ್ಲ, ಕೇಳಕ್ಕಾಗಲ್ಲ. ಅಷ್ಟೊಂದು ಹಗುರವಾಗಿ ಮಾತಾಡ್ತಾರೆ. ಆದ್ರೆ ಹೌದು, ಈ ಅಗಸನಿಗೆ ಇಷ್ಟೊಂದು ಅವಮಾನ ಆದ್ರೆ ಈ ಊರಿಗೆ, ಈ ರಾಜ್ಯಕ್ಕೆ ಏನಾದ್ರು ರಾಜ ಬರ್ತಾನೆ ಅಂದ್ರೆ, ಹರಸ ಬರ್ತಾನೆ ಅಂದ್ರೆ ಏನು ಗೌರವ ಅಂತೀನಿ. ಹರಸ ಬರ್ತಾವನೆ ಅಂದ್ರೆ ಊರು ಬಾಗಿಲು ನಿಂತ್ಕೊಂಡು ಹಾರ ತುರಾಯಿ ಹಾಕಿ, ಈಗ ನಾವು ಮಾಡಿದ್ವಲ್ಲ ಹಾಗೆ ನಾಟಕ ನಿಲ್ಸ್ಬಿಟ್ಟು ಮಾಡಿದ್ವಿ. ಹಂಗೆ ಹಾರ ತುರಾಯಿ ನಿಂತ್ಕೊಂಡು ಅವ್ರು ಅರ್ಧ ಗಂಟೆ ಅಂದ್ರೆ 1 ಗಂಟೆ ತಡವಾಗಿ ಬಂದು ಕಾಯ್ತೀವಿ. ಮಾಡ್ತಾರೆ. ಈ ಹಗ್ಸ ಅರ್ಧ ಗಂಟೆ ಅಲ್ಲ, 1 ದಿನ 1 ನಿಮಿಷ ತಡವಾಗಿ ಬಂದು ಒಬ್ಬ ಕೇಳಕ್ಕಾಗಲ್ಲ. ಹೌದು, ಈ ಅಗಸನಗೂ ಅರಸನಿಗೂ ಏನ್ ವ್ಯತ್ಯಾಸ? ಅಗಸ ಅರಸ ಗ ರ
ಈ ಗಾ ತೆಗೆದು ರಾ ಹಾಕ್ಬಿಟ್ಟಿದ್ರೆ ನಾನು ಅರ್ಥ ಆಗ್ಬಿಡ್ತಾ ಇದ್ದೆ. ಭಗವಂತ ನನ್ನ ಹಣೆ ಬರ ಗಾ ಹಾಕಿ ಕತ್ತೆ ಮೆಚ್ಕೊಂಡು ಬಟ್ಟೆ ಹೋಗಿ ಹಣೆ ಬರ ಬಂದ್ಬಿಟ್ಟಿದೆ. ಆ ಅರಸರಿಗಾದ್ರೆ ಒಬ್ಬ ಒಂದೊಂದು ಕಡೆ ಹೋದಾಗೆಲ್ಲ ಒಬ್ಬ ಹೆಂಡತಿ. ನಾನೀಗ ಇಷ್ಟದಿಂದ ನಾವು ಹೇಳ್ತಾನೇ ಇದ್ದೀನಿ, ಊರು ಹೋದಾಗೂ ಹೇಳ್ತೀನಿ, ಅವ್ವ ನೋಡ್ರವ್ವ ನನಗೆಲ್ಲಾದ್ರೂ ಒಂದು ಹೆಣ್ಣ ಮದುವೆ ಮಾಡ್ಕೊಳ್ಬೇಕು ಅಂತ. ಎಲ್ಲೂ ಸಿಕ್ಕಿಲ್ಲ. ನಾನು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ. ಬಿಡು, ಮದುವೆ ಸಾಕು, ಮಾಡ್ಕೊಂಡ್ರು ಅನುಭವಿಸ್ತಿರೋದ ಸಾಕು, ನನಗೇನು ಮದುವೆ ಬೇಡ ಅಂತ. ಆದ್ರೂ ನಿಮ್ ಜನಗಳಿಗೆ ಮುಂದೆ ಚಾಕ್ರಿ ಮಾಡಕ್ಕೆ ಯಾರಾದ್ರೂ ಬೇಕಲ್ಲ, ನಿಮ್ ಮೇಲ್ಗೆ ತೊಗೊಳಕ್ಕೆ ಏನಾದ್ರು ಬೇಕಲ್ವಾ? ಅದಕ್ಕಾದ್ರೂ ನೋಡಿ ಎಲ್ಲಾದ್ರೂ ಒಂದು ಹೆಣ್ಣಿದ್ರೆ. ಏನು ಎಲ್ಲೆಲ್ಲೋ ಹೇಳಿದ್ದೀನಿ, ಯಾರ್ಯಾರಿಗೋ ಮದುವೆ ಮಾಡಿಸಿದ್ರು, ನನಗೆ ಮಾಡ್ಸಕ್ಕಾಗ್ಲಿಲ್ಲ. ನೋಡಿ ಸಾಕಾಯ್ತು. ಓಹೋ, ಈ ಕಡೆಯಿಂದ ಕಲಾವತಿ ಬರ್ತಾ ಅವಳೆ, ನೋಡೋಣ ಕೆಣಿಕೆ ನೋಡ್ತೀನಿ. ಆದ್ರೆ ಮದುವೆ ಆಗ್ಬಿಡೋದು ಆಗಿಲ್ಲ ಅಂದ್ರೆ ಮುದ್ದೆ ಇದೆಯಲ್ಲ ಸಾಕು, ನೋಡೋಣ. ಕಲಾವತಿ ಬರ್ತಾಳೆ, ನೋಡೋಣ. ಒಳ್ಳೆ ಸುಂಟ್ರು ಗಾಳಿ ಬಂದಂಗೆ ಗೊತ್ತಾಳೆ. ಕಲಾವತಿ, ಏನು ಇಷ್ಟು ಜೋರಾಗಿ ಓದ್ತಾ ಇದೀಯ ಯಾಕೆ? ಅಲ್ಲ, ನಿನಗೆ ಏನಾದ್ರು ಬುದ್ಧಿ ಗಿದ್ದಿ ಅನ್ನೋದಿದ್ಯಾ? ಹೇಳು. ಅಲ್ಲ, ಈ ದಿನ ರಾಜ್ಕುಮಾರ್ ಹುಟ್ಟಿದಬ್ಬ, ಅದಕ್ಕಾಗಿ ಮುತ್ತೈದರೆಲ್ಲ ಮಡ್ಲು ತುಂಬಸಕ್ ಹೋಯ್ತಾರೆ. ನಾನು ಅದಕ್ಕೆ ಮಡ್ಲು ತುಂಬಿಸ್ಕೊಬರಕ್ ಹೋಯ್ತಾ ಇದ್ದೀನಿ. ಮುತ್ತೈದರು ಮಡ್ಲು ತುಂಬಕ್ಕೆ ಹೋಗ್ತಿದ್ದಾರೆ, ಅದಕ್ಕೆ ನೀನು ಹೋಗ್ತಿದ್ಯಾ? ಹೌದು. ಅಲ್ಲಿ ಮುತ್ತೈದ್ರು ಹೋಗ್ತಾರೆ, ಎಲ್ಲ ಈ ಕಡೆ ನೋಡ್ತಾ ಇದೀಯಾ? ಗೊತ್ತಾಗಿಲ್ಲ. ಏನೇನೋ ಅನ್ಕೊಂಡ್ಬಿಟ್ಟಿದ್ದಾಳೆ. ಕೆಳಗಡೆ ನೋಡ್ತಲ್ಲ, ಏನಂಕಂಡೆ? ಕಾಲು ಇದೆಯಾ? ಮೇಲೆ ನೋಡಿದ್ನಲ್ಲ, ಏನೇನೋ ತಿಳ್ಕೊಂಬೇಡ. ಖಾಲಿ ಇದೆಯಾ? ಇಲ್ಲ. ಮತ್ತೆ ಅಲ್ಲಿ ನಿನಗೇನು ಕೆಲಸ? ಅದಕ್ಕೆ ನಿಂಗೆ ಹೇಳೋದು ಮುದುಗೂಬೆ ಅಂತ. ಅಲ್ಲ, ನೀನ್ ಹಂಗ ಅಂತೀಯಲ್ಲ ನೀನು, ಅದಕ್ಕೇನದು 60 ವರ್ಷದ ಅರ್ಲು ಮರ್ಲು ಅಂತ. ಅಲ್ಲ, ನನ್ಗೆ ಮದ್ವೆ ಆಗಿದ್ರೆ ತಾನೇ. ಮದುವೆ ಆಗಿಲ್ಲಂತೆ. ಓಹೋ, ದಾರಿಗೆ ಬರ್ತಾಳೆ, ನೋಡ್ತೀನಿ ಈಗ. ಕಲಾವತಿ, ಇನ್ನು ಮದುವೆ ಆಗಿಲ್ಲ? ಆಗಿಲ್ಲ. ಯಾಕೆ? ನನ್ಗೆ ಒಪ್ಪ ಅಂತ ಗಂಡ ಸಿಗ್ಲಿಲ್ವಲ್ಲ, ಅದಕ್ಕೆ. ಓಹೋ, ಒಪ್ಪ ಅಂತ ಹುಡುಗ ಸಿಕ್ಕಿಲ್ಲ. ಒಪ್ಪ ಅಂತ ಹುಡುಗ ಸಿಕ್ಕಿದ್ರೆ ಮದುವೆ ಆಯ್ತೀಯಾ? ಓ, ಆಗ್ತೀನಿ. ನನ್ ಮನ್ಸಿಗೂ ಸಹ ಒಪ್ಪಿಗೆ ಆಗ್ಬೇಕು. ಹಾಗಂದ್ರೆ ಒಂದ್ ಕೆಲಸ ಮಾಡು. ಏನು? ನೀನು ಒಪ್ಪು ಅಂತ ಹುಡುಗ ಕರ್ಕ ಬರ್ತೀನಿ, ಮದುವೆ ಆಯ್ತೀಯಾ? ಓ, ಆಗ್ತೀನಿ. ಸರಿ, ಆ ಕಡೆ ತಿರ್ಕ. ಏನಕ್ಕೆ? ಕರ್ಕ ಬರ್ತೀನಿ ಹುಡುಗನ್ನ. ಚೆನ್ನಾಗಿ ಕರ್ಕೊಂಡ್ ಬರ್ಬೇಕು. ಚೆನ್ನಾಗಿದ್ದಾನೆ, ಸರಿಯಾ ಕಡೆ. ಇಲ್ಲಿ ಬೇರೆ ಟೈಮ್ ಆಗಿದೆ ಅಂತಾರೆ. ಅಬ್ಬಾಬಾ, ಈ ಸೊಂಟ ಬೇರೆ ಬಗ್ಗೋಗೈತೆ. ಈ ಸೊಂಟ ಬಗ್ಗೋಗಿರೋ ಸೊಂಟಕ್ಕೆ ಅವಳು ಬಗ್ತಾಳ? ಇಲ್ಲ. ಈ ಸೊಂಟನ ಹೆಂಗ್ ನೇರ ಮಾಡೋದು? ಈ ನೇರ ಮಾಡಿಲ್ಲ ಅಂದ್ರೆ ಅವಳು ನನ್ನ ಮದುವೆ ಆಗಲ್ಲ. ಏನಾದ್ರೂ ಬಾಧೆ ಬಿದ್ದು ಈ ಸೊಂಟನ ಸರಿ ಮಾಡ್ಕೊಳ್ತೀನಿ. ಆಗ್ತಾ ಇಲ್ಲ, ಆಗ್ತಾ ಇಲ್ಲಪ್ಪ. ಈಗ ಮದುವೆ ಆಗ್ತಾಳೆ, ನೋಡೋಣ ಇವಾಗ. ಅದು ಹೇಳ್ತೀನಿ ಆಮೇಲೆ, ಯಾಕೆ ಬೆಳಗಾಯ್ತು ಅಂತ. ಕಲಾವತಿ, ಇಲ್ಲಿ ನೋಡಿಲ್ಲಿ, ಇವಳು ಕಣ್ಣೇ ಕಾಣಂಗಿಲ್ಲ ಇವಳಿಗೆ. ಈ ಕಡೆ ಬಾ, ಇಲ್ಲಿ ನೋಡಲ್ಲ. ಕಣ್ ಕಾಣಲ್ಲ ನಿನಗೆ? ಇಲ್ಲಿ ಕಣ್ ಕಾಣ್ತಾ ಇಲ್ವಾ ಇಲ್ಲಿ? ಕಲಾವತಿ ನೋಡಿಲಿ, ನಾನೇ ಗಂಡು, ಪಿರಂಗಿ ಗುಂಡು. ನಾನೇ ಕಲಾವತಿ.
ಗೊತ್ತಾ ಮದುವೆ ಆದ್ರೆ ಹಾ ನೋಡು ನಮ್ಮ ರಾಣಿ ಸೀರೆ ಎಲ್ಲ ಹಾ ಹಾ ನಿನಗೆ ಉಡಿಸ್ತೀನಿ. ಹಾ ಏನು ಕೆಲಸ ಮಾಡಬೇಡ, ಹಾ ಎಲ್ಲ ನಾನೇ ಮಾಡ್ತೀನಿ. ನೋಡು ಮನಸ್ಸು ಮಾಡಿ ಮದುವೆ ಮಾಡ್ಕೊ. ಹಾಲಕ್ಕನ್ ಮುದಿಯಾ ಅಲ್ಲ, ಈ ಬಿಳಿ ಮೀಸೆ ಬೇರೆ ಇದೆ, ಬೆಳ್ಳಗಾಗಿ ಕೂತ್ಕೊಂಡೈತೆ, ನಿನಗೆ ಇಂಥ ಚಲ್ವಿ ಬೇರೆ ಬೇಕಾ? ಆಸೆ ಆಗುತ್ತಿಲ್ವ ನಿನ್ಗೆ? ಕಲಾವತಿ ನೋಡಿ, ಏನಿರು ಈ ಮೀಸಿಗೆ ಬೆಳ್ಳಗಾಗಿರೋದಕ್ಕೆ ವಯಸ್ಸಾಗ್ಬಿಟ್ಟಿದೆ ಮುದಿಯ ಅಂತ ಇದೆಯಾ? ಹೌದು, ಇನ್ನೇನು ಮುದಿಯ ಅಂದ್ರೆ ಇನ್ನೇನು? ಈ ಮೀಸೆ ಯಾಕೆ ಗೊತ್ತಾ ಬೆಳಗಾಗಿರೋದು? ಯಾಕೆ? ಈ ಅಲ್ಸೈ ಕೆಲಸ ಮಾಡ್ತಾನೆ, ಬಟ್ಟೆ ಹೋಗಿತಾನೆ. ಈ ಉರಿ ಬಿಸಿದ ಬಟ್ಟೆ ಒಗೆಯುವಾಗ ಆ ಬಟ್ಟೆಗೆ ಏನಾಗ್ತಾರೆ? ಏನಂತ ನನ್ಗೇನ್ ಗೊತ್ತಿದೆ, ನೋಡಕ್ ಹೋಗಿದ್ದ? ಅದು ಗೊತ್ತಿಲ್ಲ, ಸೌಳು ಮಣ್ಣು. ಸೌಳ್ ಮಣ್ಣ? ಆ ಸೌಳು ಹಾಕಿ ಬಟ್ಟೆ ಒಗೆಯುವಾಗ ಈ ಬಿಸಿಲಲ್ಲಿ ಏನಾಗ್ತದೆ? ಏನಾಗ್ತಿದೆ? ಈ ಬೆವರು ಸುರಿತಾ ಇರ್ಬೇಕಾದ್ರೆ ನೋಡಿಲ್ಲಿ ಹಿಂಗ ಬೆವರು ಒರ್ಸೋವಾಗ ಆ ಸೌಳು ಮಣ್ಣಲ್ಲಿ ಹಿಂಗ್ ಬೆಳಗಾಯ್ತು, ಹಾಗೆ ಹಿಂಗ್ ಒರ್ಸೋವಾಗ ಹಿಂಗ್ ಬೆಳಗಾಯ್ತು, ಅದೇ ಇಲ್ಲಿ ಬೆವರು ಹಿಂಗ್ ಒರ್ಸೋವಾಗ ಬಿದ್ದೋಗ್ಲಿ ಹಾಕ್ತೀನಿ ನಾನು. ಏನ್ ಹಾಕುವಂತ ಆಗ್ತಾನೆ ಇದೆಯಾ? ಹಾಗೇನೆ ಹೊಸವಾಗ ಅಲ್ಲಿ ಬೆಳಗಾಗಿ ಎಲ್ಲಾ ಎಲ್ಲಿಂದ ಎಲ್ಗಂಟ ಬೆಳ್ಳಗಾಗೈತೆ? ಎಲ್ಲಾ ಕಡೆ ಬೆಳಗಾಗೈತೆ. ಹೌದಾ? ಮತ್ತಿನ ಕೈಲಿ ಏನಾಗಕ್ಕಿಲ್ಲ ಬಿಡು, ಎಲ್ಲ ಬೆಳ್ಳಗಾದ್ಮೇಲೆ. ವಯಸ್ಸಿನ 25. ಯಾರಿಗೆ? ನನಗೆ 25 ಆಗಿರೋದು. ಆದ್ರೆ ಈ ಬೆಳಗಾಗಿರೋ ಹೆಂಗೆ ಹೇಳ್ತಲ್ಲ, ಈ ಸೌಳ್ಳಿ ದುಡ್ಡು ಎಲ್ಲಾ ಕಡೆ ಬೆಳಗಾಗ್ಬಿಡುತ್ತೆ. ಅದು ಹೌದಾ? ಹಂಗಾರೆ ಅದು ಮುದ್ರಕೊಂಡಿರ್ಬೇಕು. ಏನಪ್ಪ ಈ ಹುಡುಗಿರು ನಮ್ಮ ಮದುವೆ ಆಗಿಲ್ಲ ಅಂತಾರೆ, ಬಾಯಲ್ಲಿ ಬರೋ ಮಾತಾ? ಒಬ್ಬೊಬ್ಬ ಅಲಕಂಬಿಯಾ, ಇದು ಪ್ರಪಂಚ ಜ್ಞಾನ. ಓ ಹಂಗೆ ನೋಡು, ಮನ್ಸು ಮಾಡು, ಮದುವೆ ಮಾಡ್ಕೋ. ನಿನ್ನಂತ ಮುದ್ದಿನ ಕಟ್ಕೊಂಡ್ಬಿಟ್ರೆ ಇಲ್ಲೆಲ್ಲ ಇರೋ ಹುಡುಗರೆಲ್ಲ ನೇರ ಹೋಗ್ತಾರೆ. ನೋಡಿಲ್ಲಿ ಇಲ್ಲಿ ಯಾರು ನಾನು ಕೇಳು, ಜೋಡಿ ಹೆಂಗಿದೆ ಅಂತ. ಹೇಳ್ರವ ನಮ್ ಜೋಡಿ ಹೆಂಗೈತೆ ಅಂತ ಈ ಮುದಿಯೊಂದಿಗೆ ಕೇಳಲ್ಲಿ ಏನ್ ಮಾಡ್ತೀನಿ ನೋಡು. ಓಹೋ, ಈ ಮುದಿಯ ನನಗ್ ಬಿಡಂಗಿಲ್ಲ, ನಾನು ಹೋಗಂಗಿಲ್ಲ. ಇರ್ಲಿ, ಏನಾದ್ರೂ ಒಂದು ಉಪಾಯ ಮಾಡಿ ಇವನು ತಪ್ಪಿಸ್ಕೊಳ್ಳೇಬೇಕು. ಆಯ್ತಾಯ್ತು. ಕಲಾವತಿ ನೋಡು, ನನಗ್ ಕೆಳಕಿದಂತೆ ಯಾರ ಕೆಳಕಿದ್ರೆ ನಿಮ್ಗೆ ಹೊಳ್ಳು ಉದಿಸ್ಬಿಡೋರು. ಕಲಾವತಿ ನೋಡು. ಓಹೋ, ಸರಿ ಹೋಗ್ತೀನಿ ಬಿಡಂಗ್ ಕಾಣ್ತಾ ಇಲ್ಲ. ಇರ್ಲಿ ಇರ್ಲಿ. ಮದುವೆ ಆಗಂಗೆ ಇನ್ನ ಜಾಸ್ತಿ ಹೊಡಿತು.
ಕಲಾವತಿ ಬಯಸಿರುವೆ ಬೈಸಂಗೆ ಆಯ್ತು. ಬಾರ ಕಲಾವತಿ ಬರ್ತಾ ಇದ್ದೀನಿ. ಬಾರ ನನ್ನ ಕಣ್ಣೀರ ಬಾರ ಎಲ್ಲಿಗೆ ಬಳಿಗೆ ಬಾರ ಮನಸ್ಸು ಇವಳೇನೋ ಮನಸ್ಸೋತೆ ಅಂದ್ಬಿಟ್ಟು ನಾನು ಸೊಂಟ ಮುರಿದೋಗ್ತಾಳೆ. ಅಲ್ಲ ಏನೋ ಸಿಗ್ತಾಳೆ ಅಂತೇಳಿ ಏನೋ ಅನ್ಕೊಂಡ್ರೆ ಯಾಮಾರ್ತಿ ನನ್ನ ಕೆಡುವಿ ಇರೋಬರ ಸೊಂಟನೂ ಮುರಿದಾಕ್ಬಿಟ್ಲು. ಇಂಥ ರಟ ನಾನು ಮದುವೆ ಆದ್ರೆ ಊರ್ನ ಹುಡುಗರೆಲ್ಲ ನಮ್ಮನೆ ಮುಂದೆ ಇರ್ತಾರೆ. ಬಾ ಪರಮಾತ್ಮ, ಮದುವೆನೂ ಬೇಡ, ಆ ಮದುವೆ ಮಾಡ್ಕೊಂಡಿರೋ ಸವಾಸ ಅವ್ರಿಗೆ ಇರ್ಲಿ. ಮದುವೆ ಬೇಡ, ಏನೂ ಬೇಡ, ಕತ್ತೆ ಮೇಯ್ಸಕ್ಕೆ ಒಬ್ಬ ಹುಡುಗ ಬೇಕಾಗಿತ್ತು. ಆ ಹುಡುಗನ ಎಲ್ಲ ಚಿತ್ರ ನಾನು ನೋಡ್ತೀನಿ. ಬಾ ಸಾಕಾಯ್ತು.